ಹಾಹಾಕಾರ. ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಪ್ರತಿಭಟನೆ. ಚಿಕ್ಕಬಾಣವಾರ ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ. ಕುಡಿಯಲು ನೀರು ಇಲ್ಲ, ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಸಾರ್ವಜನಿಕ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆ. ಪುರಸಭೆ ಅಧಿಕಾರಿ ಸ್ಥಳಕ್ಕೆ ಬರುವಂತೆ ಒತ್ತಾಯ. ಪುರಸಭೆ ಅಧಿಕಾರಿ ಎಚ್.ಎ. ಕುಮಾರ್. ಬಡವರನ್ನು ಸುಲಿಗೆ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಕಂದಾಯ ವಸೂಲಾತಿಯಲ್ಲಿ ರೋಲ್ ಕಾಲ್ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಚೀಫ್ ಆಫೀಸರ್ ದನ ಕಾಯಕ್ ಹೋಗೋರೇನ್ರಿ? ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದಾರೆ, ಬರ್ತಾರೆ. ಅದ್ರಲ್ಲಿ ದನ ಕಾಯಕ್ ಹೋಗೋರ ನಿಮ್ ಸಾಯಬ ಬೋರ್ಡ್ ಹಾಕ್ತೀರ ಅಲ್ಲಿ ಕಣ್ಬಿಟ್ಟು ಹೋದಿ ಅಲ್ಲಿ. ಮಧ್ಯವರ್ತಿಗಳ ಮನೆ ಹಾಕುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಮಧ್ಯವರ್ತಿಗಳಿಗೆ ಬೆಲೆ ಕೊಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ, ಬಡವರಿಗೆ ನೀರು ಕೊಡದ ಯೋಗ್ಯತೆ ಇಲ್ಲದ ಪುರಸಭೆ ಅಧಿಕಾರಿಗಳಿಗೆ, ನಿಮಗಾದ್ರೆ ಎಂಟ್ರೆನ್ಸ್ ಅಲ್ಲಿ ಬೇಕು, ಸಾರ್ವಜನಿಕರು ಮೂಲೆ ಬೇಕಾ ಆಗ್ಬೇಕು. ನೀವು ಅದನ್ನ ಪಕ್ಕದಲ್ಲೇ ದೊಡ್ಡದಾಕಿ, ಅದನ್ನು ದೊಡ್ಡದಾಗಿ ಮಾಡ ಅಲ್ಲಾಕಿ. ಅಲ್ಲಿವರೆಗೂ ಮುಚ್ಚ್ರಿ, ಅದನ್ನ ಅಲ್ಲಿವರೆಗೂ ಮುಚ್ಚ್ರಿ. ಕುಡಿಯಕ್ ನೀರಿಲ್ಲ. ನನ್ ಮೆಮೊರಾಂಡಮ್ ಕೊಟ್ಟು ಎಷ್ಟು ದಿನ ಆಯ್ತು? ಏನ್ ಕ್ರಮ ಕೈಗೊಂಡಿದ್ದೀರಾ ಹೇಳ್ರಿ, ಉತ್ತರ ಕೊಡಿ. ಯಾವ ಕಲೆಕ್ಷನ್ ಕೊಟ್ಟಿಲ್ಲ ನೀವು ಹೇಳೋದ್ರಲ್ಲಿ ಯಾವ ಕೊಟ್ರಿ ಉತ್ತರ. ಕುಡಿಯಕ್ ನೀರಿಲ್ಲ, ಟ್ಯಾಂಕರ್ ಅಲ್ಲಿ ನೀರು ಕೊಡಿ ಅಂತ ಹೇಳಿದ್ರಿ, ಹೇಳ್ಕೊಟ್ಟಿದ್ದೀರಾ? ಒಂದ್ ಬಿಲ್ ತೋರಿಸ್ರಿ. ಇಲ್ಲ ಹಂಗೆ ಏನಾದ್ರು ಒಳಗೆ ಬಿಲ್ ಮಾಡ್ಕೊಂಬಿಟ್ಟಿದ್ರಲ್ಲ, ಕಸ ವಿಲೇವಾರಿ ಮಾಡಕ್ ಆಗ್ತಲ್ಲ ನಿಮ್ಗೆ. 7 ವರ್ಷ ಜೈಲು, 3 ವರ್ಷ ಜೈಲು. ನೀವು ಮಾಡೋ ವ್ಯವಹಾರಕ್ಕೆ ಏನಿಲ್ವಾ? IP ಸೆಕ್ಷನ್ ಹಾಕ್ತಿದ್ದೀರಲ್ಲ ಸ್ವಾಮಿ ನಮ್ಮ ಮೇಲೆ, ನಮ್ಮನ್ನ ಗದರ್ಸಕ್ ಬೋರ್ಡ್ ಹಾಕ್ತಿದ್ದೀರಲ್ಲ ಅಲ್ಲಿ. ನಮ್ಗೇನಿಲ್ವಾ? ನೀವು ಮಾಡೋ ಅಲ್ಕ ಕೆಲ್ಸಕ್ಕೆ ಕೇಳಂಗಿಲ್ವಾ ನಾವು? ಅದಕ್ಕೂ ಹಾಕಿ. ಇದು ಹೆಂಗ್ ಹಾಕಿದ್ದೀರಾ ಅದನ್ನು ಹಂಗೆ ಹಾಕಿ. ನಾವು ಒಪ್ಕೊಂತೀವಿ. ನಮಗ್ ಮಾತ್ರ ಬೆದರಿಸ್ತೀರಾ, ನಿಮಗ್ ಮಾತ್ರ ಇಲ್ಲ. ಯಾವ್ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಏನಾದ್ರು ಬೋರ್ಡ್ ಹಾಕಿದ್ದೀರಾ? ನೀರಿಗಾಗಿ ಹೋರಾಟ. ಪುರಸಭೆ ಅಧಿಕಾರಿಗಳಿಗೆ, ನೀರು ಕೊಡಲು ಯೋಗ್ಯತೆ ಇಲ್ಲದ ಪುರಸಭೆ ಅಧಿಕಾರಿಗಳಿಗೆ ಎಲ್ಲ ಹೋಗ್ಬಿಟ್ಟಾರೆ. ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಎತ್ತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಎಲ್ಲೇ ತನಕ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ, ಬೇಕು. ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ವ್ಯವಹಾರ ಮಾಡುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮೇಲಧಿಕಾರಿ ಬರಬೇಕು. ಈಗಾಗಲೇ 28/2/2024 ನೀರಿನ ಅಭಾವ ಮತ್ತು ನೀರಿನ ಸ್ಥಿತಿಗತಿ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು 28ನೇ ತಾರೀಕು ಪತ್ರದ ಮುಖೇನ ಕೊಟ್ಟಿದ್ದೋ. ಆ ಪತ್ರನ ನಿರ್ಲಕ್ಷ್ಯ ತೋರಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತು ಇವತ್ತು ಕೆರೆ ಅಭಿವೃದ್ಧಿ ಬಗ್ಗೆ ಇವತ್ತು ಒಂದು ಒಳ್ಳೆಯ ಕಾರ್ಯ ಆಗಿದೆ. ಹಂಗಾಗಿ ನಾವು ಶಾಸಕರಿಗೂ ಮತ್ತು ಅಧಿಕಾರಿಗಳಿಗೂ ಕೆರೆ ಅಭಿವೃದ್ಧಿ ಬಗ್ಗೆ ತುಂಬ ಹೋರಾಟ ಮಾಡಿರೋದಕ್ಕೆ ನಾನು ಅವ್ರ ಧನ್ಯವಾದ ಸಹ ಹೇಳ್ತೀನಿ. ಅದೇ ರೀತಿ ಏನೀಗ ಕೆರೆ ಕೋಡಿಯಿಂದ ನೀರು ಬಿಡ್ತಾ ಇದ್ದಾರೆ, ಆ ನೀರು ರಾಜಕಾಲದಲ್ಲಿ ಹರಿದು ಹೋಗಬೇಕಾದಾಗ ಎಡಬಲ ಇರ್ತಕ್ಕಂಥ ಮನೆಗಳು ಈಗಾಗಲೇ ದುಸ್ಥಿತಿಯಲ್ಲಿದೆ, ಈಗ ಆಗೋ ಬೀಳ ಪರಿಸ್ಥಿತಿಯಲ್ಲಿದೆ. ಈ ನೀರು ಬಿಟ್ಟಾಗ ಆ ಮನೆಗೆ ಇರೋಂಥ ಮನೆಗಳು ಬಿದ್ದು ಅಲ್ಲಿ ಸಾವು ನೋವುಗಳಾಗುವಂಥ ಮುನ್ಸೂಚನೆ ಜಾಸ್ತಿ ಇರೋದ್ರಿಂದ ಅದನ್ನ ಪರಿಶೀಲಿಸಿ, ಒಂದು ತಂಡ ರಚನೆ ಮಾಡಿ ಪರಿಶೀಲಿಸಿ ಅಲ್ಲಿಂದ ಅವ್ರನ್ನ ವರ್ಗಾವಣೆ ಮಾಡೋ ಥರ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ದೀವಿ. ಯಾಕೆಂದರೆ ಮನೆ ಬಿದ್ದು ಯಾರಾದರೂ ಸತ್ತರೆ ಅಥವಾ ಏನಾದರೂ ಸಣ್ಣ ಪುಟ್ಟ ಮನೆ ವಸ್ತುಗಳು ಹಾಳಾಗೋದ್ರೆ ಅದಕ್ಕೆ ಯಾರು ತಂದು ಕೊಡೋರು ಇರಲ್ಲ. ಇಲ್ಲಿ ಯಾರು ಭಿಕ್ಷೆ ಬೇಡೋರಿಲ್ಲ. ಯಾರೋ ಸತ್ತಾಗ ಅಥವಾ ಇನ್ನೊಂದಾದಾಗ ಏನೋ ಕೊಡ್ತೀವಿ, ಆದರೆ ಜೀವ ಕೊಡೋಕೆ ನಮ್ಗೆ ಯಾರಿಗೂ ಶಕ್ತಿ ದೇವ್ರು ಕೊಟ್ಟಿಲ್ಲ. ಹಂಗಾಗಿ ಮಾಡ್ತಾ ಇರೋ ಕೆರೆ ಅಭಿವೃದ್ಧಿ ಮಾಡೋ ಒಳ್ಳೆ ಕೆಲಸದಲ್ಲಿ ಇನ್ನೊಂದು ಯಾವುದೋ ಒಂದು ಅನಾಹುತ ಆಗಬಾರ್ದು ಅಂತ ಹೇಳಿ ನಾವು ಇಷ್ಟೊತ್ತು ಮಾಡಿದ್ದೀವಿ. ಆಮೇಲೆ ನಮ್ಮ ಸಾರ್ವಜನಿಕರ ಮನವಿನ ಕೇರೆ ಮಾಡಲ್ಲ ಪುರಸಭೆಯಲ್ಲಿ. ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ಮಾನ್ಯ ಚಿಕ್ಕಣ್ಣವರು ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಅಧ್ಯಕ್ಷರು ಅವರು ಈಗ ಈ ಹಿಂದೆ ಒಂದು ಮನವಿಯನ್ನು ಕೊಟ್ಟು ನಮಗೆ ನೀರಿನ ಸಮಸ್ಯೆ ಇದೆ, ಅದನ್ನು
ಬಗೆಹರಿಸಬೇಕು ಮತ್ತು ಕೆಲವೊಂದೆಲ್ಲ ಮಾರ್ಪಾಡು ಮಾಡಬೇಕು ಅಂತ ಹೇಳಿದರು. ನಾವು ಈಗಾಗಲೇ ಇಂಜಿನಿಯರ್ಗೆ ಹೇಳಿದ್ದು. ಆಮೇಲೆ ಈಗ ನಮ್ಮ ಇವರು ವಾಟರ್ ಸಪ್ಲೈ ಮಾಡ್ತಕ್ಕಂಥ ವಾಟರ್ ಮ್ಯಾನ್ಗಳು ಸ್ವಲ್ಪ ದೋಷ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು ಸತಿ ಮೀಟಿಂಗ್ ಮಾಡಿ, ಈಗ ಬೇಸಿಗೆ ಆಗ್ತಿರೋದ್ರಿಂದ ಅವ್ರದ್ದು ಕಾಳಜಿ ನಿಜವಾಗೂ ಒಳ್ಳೆಯದೇ ಇದೆ. ಈಗ ನಾವು ಖಂಡಿತವಾಗೂ ನಾವೆಲ್ಲ ಅಧಿಕಾರಿಗಳು ನಾವೆಲ್ಲ ಮಾಡಿ ತಂಡ ರಚನೆ ಮಾಡ್ಕೊಂಡು ನೀರಿನ ಸಮಸ್ಯೆ ಎಲ್ಲಿದೆ, ಏನೇನು ಆಗ್ತಾಯಿದೆ ಅಂತೇಳಿ ಪ್ರತಿದಿನ ಭೇಟಿ ಕೊಟ್ಟು ಮತ್ತು ಎಲ್ಲರ ಅವ್ನು ನೋಡಲ್ ಅಧಿಕಾರಿ ಒಬ್ಬ ನೇಮಕ ಮಾಡಿ ಅವ್ನ ನಂಬರ್ ಕೊಟ್ಟು ಏನಾರು ನೀರಿನ ಸಮಸ್ಯೆ ಇದೆ ಅಂತ ಏನಾದ್ರು ಫೋನ್ ಮಾಡಿದ್ರೆ ಅಲ್ಲಿಗೆ ನೀರು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ನಾವು ಎಲ್ಲ ನೌಕರರು ಈಗಲೇ ಎಲ್ಲ ಸಭೆ ಸೇರಿ ಪ್ರತಿಯೊಬ್ಬರು ತೀರ್ಮಾನ ಮಾಡೋರು ಕ್ರಮ ಕೈಗೊಳ್ತೀವಿ. ಮತ್ತು ಇನ್ನೊಂದು, ಈಗ ಇವತ್ತಿನ ಒಂದು ಮನವಿನಲ್ಲಿ ಅದೀಗ ಇವತ್ತು ಮಾನ್ಯ ಶಾಸಕರು ನಮ್ಮ ಚಿಕ್ಕಬಾಣವರ ಕೆರೆಯನ್ನು ಚಾಲನೆ ಕೊಟ್ಟು ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಅದನ್ನು ಪ್ರಾರಂಭಿಸಿದ್ವಿ.